ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ನಾನಿವತ್ತು ನಿಮಗೆ ಒಂದು ಯೂಸ್ಫುಲ್ ಆಗಿರೋವಂಥ ರೆಸಿಪಿ ತೋರಿಸೋಣ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿದ್ದು ಸಾಂಬಾರ್ ಸೌತೆಕಾಯಿ, ಬಣ್ಣ ಸೌತೆಕಾಯಿ ಅಂತಲೂ ಅಂತಾರೆ ಇದನ್ನು. ಮಂಗಳೂರಲ್ಲಿ ಜಾಸ್ತಿ ಉಪಯೋಗಿಸ್ತಾರೆ ಈ ಸೌತೆಕಾಯಿನ, ಹಾಗಾಗಿ ಮಂಗಳೂರು ಸೌತೆಕಾಯಿ ಅಂತಲೂ ಹೇಳ್ತಾರೆ. ನೀವು ಈ ಸಾಂಬಾರ್ ಸೌತೆಕಾಯಿನ ಸಾಂಬಾರು ಮಾಡೋಕ್ಕೆ ಅಂತ ತಂದಿರ್ತೀರಲ್ವಾ? ಕೆಲವರು ಸಾಂಬಾರು ಸೌತೆಕಾಯಿ ಸಿಪ್ಪೆ ಸಮೇತ ಸಾಂಬಾರು ಮಾಡ್ತಾರೆ. ಇನ್ನು ಕೆಲವರು ಸಿಪ್ಪೆ ಇಷ್ಟ ಆಗದೇ ಇರೋರು ಸಿಪ್ಪೆನ ತೆಗೆದ್ಬಿಟ್ಟು ಸಾಂಬಾರು ಮಾಡ್ತೀರಾ. ಹಾಗಾಗಿ ಸಿಪ್ಪೆನ ಬಿಸಾಕದೆ ಅದರಲ್ಲೂ ಒಂದು ಒಳ್ಳೆ ರೆಸಿಪಿ ಮಾಡ್ಬೋದು ಗೊತ್ತಾ? ನೋಡಿ, ಇಲ್ಲಿ ನಾನು ಒಂದು ಸೌತೆಕಾಯಿದು ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಆ ಸೌತೆಕಾಯಿನ ನಾನು ಬೇರೆ ಅಡುಗೆಗೆ ಬಳಸಿದ್ದೀನಿ. ಆ ಸೌತೆಕಾಯಿ ಸಿಪ್ಪೆನ ನಿಮಗೆ ಹೆಂಗೆ ಮಾಡ್ಬೋದು ಅಂತ ತೋರ್ಸೋಕ್ಕೆ ಈ ಥರ ತೆಗೆದಿಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಕಪ್ಪಷ್ಟು ಅಂದರೆ ಒಂದು ಚಿಕ್ಕ ಕಡಿಯಷ್ಟು ತೆಂಗಿನಕಾಯಿ ತುರಿ ಫ್ರೆಶ್ ಆಗಿರೋದು ತುರಿದಿಟ್ಕೊಂಡಿದ್ದೀನಿ. ಸ್ವಲ್ಪ ಇಂಗು, ಇದು ಮುದ್ದೆ ಇಂಗೋದನ್ನು ಕಲಸಿಟ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆ ಬೇಕು. ಆಮೇಲೆ ಹುಣಸೆಹಣ್ಣು, ಒಂದು ಚಿಕ್ಕ ನೆಲ್ಲಿಕಾಯಿ ಗಾತ್ರ ಅಥವಾ ಒಂದು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಬೇಕು. ಸ್ವಲ್ಪ ಕರಿಬೇವು, ಒಣಮೆಣಸಿನ್ಕಾಯಿ ಬೇಕು, ಒಂದು 7ರಿಂದ 8. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನೀವೊಂದು 6 ನಿಮ್ಮ ಖಾರಕ್ಕೆ ಬೇಕಂದರೆ ಒಂದು ಸ್ವಲ್ಪ ಗುಂಟೂರು ತೊಗೋಬೋದು. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಇಷ್ಟೇ ಬೇಕಾಗೋದು. ಈಗ ಒಂದು ಸ್ಟವ್ ಮೇಲೆ ಬಾಣಲೆ ಇಟ್ಕೊಂಡು ಅದಕ್ಕೆ ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಉದ್ದಿನಬೇಳೆ ಹಾಕ್ಬಿಟ್ಟು ಅದನ್ನು ರೋಸ್ಟ್ ಮಾಡ್ಕೋಬೇಕು. ಇದಕ್ಕೆ ಒಂದು 2ರಿಂದ 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು, ಉದ್ದಿನಬೇಳೆ ಒಳ್ಳೆ ಘಮ ಬರುತ್ತೆ, ಅಂದರೆ ಕಲರ್ ಚೇಂಜ್ ಆಗುತ್ತೆ ಅಲ್ಲಿ ತನಕ. ಮತ್ತು ಒಣಮೆಣಸಿನ್ಕಾಯಿ ಚೆನ್ನಾಗಿ ಗರಿ ಆಗುತ್ತೆ ಅಲ್ಲಿ ತನಕ ಇದನ್ನು ರೋಸ್ಟ್ ಮಾಡ್ಕೋಬೇಕು. ನಾನು ಆಗಲೇ ಹೇಳಿದೆ ನಿಮಗೆ, ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಖಾರ ಬೇಕು ಅನ್ನೋರು ಗುಂಟೂರು ಮೆಣಸಿನ್ಕಾಯಿ ಕೂಡ ಬಳಸ್ಬೋದು ಸ್ವಲ್ಪ. ಬಟ್ ಬ್ಯಾಡಗಿ ಮೆಣಸಿನ್ಕಾಯಿ ಒಳ್ಳೆ ಬಣ್ಣ ಕೊಡುತ್ತೆ, ಹಾಗಾಗಿ ಬ್ಯಾಡಗಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊಳ್ಬೋದು. ಈಗ ಇದಕ್ಕೇ ಕರಿಬೇವು ಸೊಪ್ಪು ಹಾಕ್ಕೊಂಡಿದ್ದೀನಿ ಸ್ವಲ್ಪ. ಇದನ್ನು ಕೂಡ ಚೆನ್ನಾಗಿ ಗರಿ ಆಗೋ ತನಕ ಹುರ್ಕೊಳ್ಬೇಕು ಚೆನ್ನಾಗಿ. ನೋಡಿ, ಒಲೆನ ಲೋ ಫ್ಲೇಮಲ್ಲಿ ಇಟ್ಕೊಂಡೇ ಹುರ್ಕೋಬೇಕು. ನೋಡಿ, ಇದು ಚೆನ್ನಾಗಿ ಹುರಿದಿದೆ, ಒಳ್ಳೆ ಘಮ ಬರ್ತಾ ಇದೆ. ಈಗ ಇದನ್ನು ಒಂದು ಪ್ಲೇಟಿಗೆ ಹಾಕಿ ಪಕ್ಕಕ್ಕೆ ಇಟ್ಕೊಳ್ಳಿ. ಇದು ಆರಬೇಕು ಸ್ವಲ್ಪ. ಇವಾಗ ಇದು ಆರೋ ಅಷ್ಟರಲ್ಲಿ ಅದೇ ಬಾಣಲೆ ಇದೆಯಲ್ಲ ಅದನ್ನು ಸ್ಟವಲ್ಲಿ ಇಟ್ಕೊಂಡು ಉರಿ ಲೋ ಇಟ್ಕೊಂಡು ಸೌತೆಕಾಯಿ ಸಿಪ್ಪೆನ ಸ್ವಲ್ಪ ತೊಳೆದುಬಿಟ್ಟು ಅದೇ ಬಾಣಲೆಗೆ ಇದನ್ನು ಹಾಕಿ ಒಂದು ಸ್ವಲ್ಪ ಹುರಿಬೇಕು. ಅದರಲ್ಲಿ ಎಣ್ಣೆ ಇದ್ದರೂ ಪರವಾಗಿಲ್ಲ. ಹುರಿಬೇಕಾದ್ರೆ ಅದು ಇದ್ರ ಜೊತೆ ಒಳ್ಳೆ ಸೇರಿಕೊಳ್ಳುತ್ತಲ್ಲ, ಒಳ್ಳೆ ಬೆಳೆಯುತ್ತೆ ಅದನ್ನ ಎಣ್ಣೆ, ಹಾಗಾಗಿ ತೊಂದರೆ ಇಲ್ಲ. ಮತ್ತೆ ಎಣ್ಣೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ಒಂದ್ಸತಿ ಹುರಿದ್ಬಿಟ್ಟು ಇದು ಬೇಯೋಕ್ಕೆ ಎಷ್ಟು ಬೇಕೋ ಅಷ್ಟು ನೀರು, 1 ಲೋಟದಷ್ಟು ನೀರು ಹಾಕಿಬಿಟ್ಟು ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು. ಮುಚ್ಚಿಬಿಟ್ಟು ಬೇಯಿಸ್ಕೋಬೇಕು. ನಾನಿಲ್ಲೀಗ ಬಾಣಲೆಯಲ್ಲೇ ಬೇಯಿಸಿ ತೋರಿಸ್ತಾ ಇದ್ದೀನಿ, ಮುಚ್ಚಿಬಿಟ್ಟು. ಬಟ್ ಏನಂದರೆ ನಿಮಗೆ ಅರ್ಜೆಂಟ್ ಬೇಗ ಆಗಬೇಕು ಅನ್ನೋರು ನೀವು ಕುಕ್ಕರಲ್ಲಿ ಕೂಡ 1ರಿಂದ 2 ವಿಷಲು ಕೂಗಿಸ್ಬಿಟ್ಟು ಬೇಯಿಸ್ಕೋಬೋದು. ಅದರಲ್ಲಿ ಅದಕ್ಕೂ ಇದಕ್ಕೂ ಏನು ವ್ಯತ್ಯಾಸ ಇಲ್ಲ. ಟೈಮ್ ಇದ್ದವರು ಈ ಥರ ಮಾಡ್ಕೋಬೋದು, ಟೈಮ್ ಇಲ್ಲದೆ ಇರೋರು ಕುಕ್ಕರಲ್ಲಿ ಬೇಗ ಆಗೋಗುತ್ತೆ, ಆ ಥರ ಕುಕ್ಕರಲ್ಲಿ ಕೂಡ ಬೇಯಿಸ್ಕೋಬೋದು. ನೋಡಿ, ಇದೀಗ ಬೆಂದಿದೆ ಚೆನ್ನಾಗಿ. ಇವಾಗ ಸ್ಟವ್ ಆಫ್ ಮಾಡಿಬಿಟ್ಟು ಇದು ಕಂಪ್ಲೀಟಾಗಿ ಕೂಲ್ ಡೌನ್ ಆಗೋ ತನಕ ಸ್ವಲ್ಪ ಬಿಟ್ಬಿಡಬೇಕು. ಈ ರೆಸಿಪಿ ಅಂತೂ ತುಂಬ ಚೆನ್ನಾಗಿರುತ್ತೆ. ದೋಸೆ ಜೊತೆ, ಬಿಸಿ ಅನ್ನದ ಜೊತೆ, ಮಲ್ಟಿಪರ್ಪಸ್ ಅಂತಲೇ ಹೇಳ್ಬೋದು. ನೋಡಿ, ವೇಸ್ಟೇ ಆಗಲ್ಲ ಏನೂ ಸೌತೆಕಾಯಲ್ಲಿ. ಸ್ವಲ್ಪ ದಿವಸದಿಂದ ನಾನು ಸೌತೆಕಾಯಿ ಬೀಜದ್ದು ಸಾರು ಕೂಡ ತೋರಿಸಿದ್ದೆ. ಈಗ ಬೇಯಿಸಿರೋ ಸಿಪ್ಪೆನ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದಕ್ಕೆ ಒಣಮೆಣಸಿನ್ಕಾಯಿ ಹಾಕ್ಕೊಳ್ಬೇಕು. ಮೊದಲಿಗೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ
ಹುಣಸೆ ಹಣ್ಣು ಇದೆಯಲ್ಲ ಅದನ್ನು ಹುಣಸೆ ಹಣ್ಣು ಕೂಡ ಇದಕ್ಕೇನೆ ರುಬ್ಬಕ್ಕೇನೆ ಹಾಕೋಬೇಕು. ಮತ್ತು ತೆಂಗಿನಕಾಯಿ ತುರಿನೂ ಕೂಡ ರುಬ್ಲಿಕ್ಕೇನೆ ಹಾಕ್ಕೊಂಡು ಇದಕ್ಕೆ ನೀರು ಫಸ್ಟ್ ಬಳಸದೆ ಒಂದ್ಸತಿ ತರಿಯಾಗಿ ಒಂದ್ಸತಿ ಪುಡಿ ಆಗಬೇಕು. ಅದಕ್ಕೆ ಪುಡಿ ಆಗೋ ತನಕ ಸ್ವಲ್ಪ ರುಬ್ಕೋಬೇಕು. ಇವಾಗ ಇದಕ್ಕೆ ಚೆನ್ನಾಗಿ ಪುಡಿ ಆಗಲಿಲ್ಲ, ಇದಕ್ಕೆ ಸ್ವಲ್ಪ ನೀರು ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೋಡಿ ಈ ಥರ ತರಿ ಒಂದ್ಸತಿ ಪೂರ್ತಿ ಕಂಪ್ಲೀಟಾಗಿ ಪುಡಿ ಆಗೋ ಥರ ರುಬ್ಬಿಟ್ಟು ಇವಾಗ ಇದಕ್ಕೆ ಹುರಿದಿರೋ ಅಂಥ ಉದ್ದಿನಬೇಳೆ ಮತ್ತು ಕರಿಬೇವನ್ನ ಹಾಕ್ಕೊಂಡು ಇನ್ನೊಂದು ಸತಿ ರುಬ್ಬಬೇಕು. ಇದಕ್ಕೇನೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡು ಸ್ವಲ್ಪ ರುಬ್ಬಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಮತ್ತೆ ಇನ್ನೊಂದು ಸತಿ ರುಬ್ಕೋಬೇಕು. ನುಣ್ಣಗೆ ರುಬ್ಕೋಬೇಕು. ಇದನ್ನ ನಾನು ಇಲ್ಲಿ ಇಂಗು ಬಳಸ್ತಾ ಇದ್ದೀನಿ. ಇಂಗು ಬದಲು ಬೇಕಾದವರು ಬೆಳ್ಳುಳ್ಳಿ ಕೂಡ ಬಳಸ್ಬೋದು. ನಾನಿಲ್ಲಿ ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇಲ್ಲ. ನೋಡಿ ಈ ಥರ ನುಣ್ಣಗೆ ರುಬ್ಬಿಟ್ಟು ಒಂದು ಪಾತ್ರೆಗೆ ಅಂದರೆ ಬೌಲಿಗೆ ಅಥವಾ ಏನಂತಾರೆ ಬೇಸಿನಿಗೆ ಹಾಕ್ಕೊಳ್ಳಿ. ಇವಾಗ ಇದಕ್ಕೆ ಸಿಂಪಲಾಗಿ ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಸೌತೆಕಾಯಿ ಸಿಪ್ಪೆದು ಚಟ್ನಿ ರೆಡಿ. ತುಂಬ ಚೆನ್ನಾಗಿರುತ್ತೆ ಈ ಚಟ್ನಿ. ಸೌತೆಕಾಯಲ್ಲಿ ಯಾವುದೇ ಅಂಶ ಕೂಡ ವೇಸ್ಟ್ ಮಾಡುವಂಥದ್ದಿಲ್ಲ. ಸೌತೆಕಾಯಿ ಆಗಲಿ, ಸೌತೆಕಾಯಿ ಸಿಪ್ಪೆ ಆಗಲಿ, ಸೌತೆಕಾಯಿ ಬೀಜ ಆಗಲಿ ಎಲ್ಲನೂ ಉಪಯೋಗಕ್ಕೆ ಬರುತ್ತೆ. ಎಲ್ಲನೂ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ, ತುಂಬ ಒಳ್ಳೆಯದು ಕೂಡ. ಯಾವುದನ್ನು ಬಿಸಾಕೋ ಅಂಥದ್ದಿಲ್ಲ. ನೇಚರು ನಮಗೆ ಒಳ್ಳೊಳ್ಳೆ ಐಟಮ್ಸ್ ಕೊಟ್ಟಿರುತ್ತೆ. ಆ್ಯಕ್ಚುಲಿ ಸೌತೆಕಾಯಿ ಕೆಲವೊಂದು ಹಣ್ಣಿಗಿಂತ ಅಥವಾ ಪದಾರ್ಥ ತರಕಾರಿಗಿಂತ ಅದು ಸಿಪ್ಪೆಯಲ್ಲೇ ಸತ್ವ ಜಾಸ್ತಿ ಇರುತ್ತೆ. ಹಾಗಾಗಿ ಈ ರೆಸಿಪಿನ ನೀವು ಖಂಡಿತ ಟ್ರೈ ಮಾಡಿ. ಹೇಗೆ ಬಂತು, ಹೇಗಿತ್ತು, ರುಚಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಈ ರೆಸಿಪಿನ ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿರೋರು ಮರೀದಂಗೆ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಟಿಲ್ ದೆನ್ ಬಾಯ್, ಟೇಕ್ ಕೇರ್.